ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅದು 2017ರ ಫೆಬ್ರವರಿ ತಿಂಗಳು. ಇಡೀ ಮಲಯಾಳಂ ಚಿತ್ರರಂಗವನ್ನೇ ಒಂದು ಸುದ್ದಿ ಗಡಗಡ ನಡುಗಿಸಿಬಿಟ್ಟಿತ್ತು. ಕೇರಳದ ಅತ್ಯಂತ ಬ್ಯುಸಿ ರಸ್ತೆಯಲ್ಲೇ ಚಲಿಸ್ತಾ ಇದ್ದ ಕಾರಿನಲ್ಲಿ ಆ ಪ್ರಸಿದ್ಧ ನಟಿಯ ಮೇಲೆ ನಡೆದಿದ್ದ ಅತ್ಯಾಚಾರ ಪ್ರಕರಣ ಕೇವಲ ಮಲಯಾಳಂ ನಾಡಿಗೆ ಮಾತ್ರವಲ್ಲ, ಇಡೀ ದೇಶಕ್ಕೆ ಶಾಕ್ ಕೊಟ್ಟಿತ್ತು. ಆ ಕರಾಳ ರಾತ್ರಿ ನಡೆದಿದ್ದೇನು? ಫೆಬ್ರವರಿ 17, 2017 ಕೊಚ್ಚಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ನಟಿ ಶೂಟಿಂಗ್ ಮುಗಿಸ್ಕೊಂಡು ಡಬ್ಬಿಂಗ್ ಸ್ಟುಡಿಯೋ ಕಡೆಗೆ ಹೋಗ್ತಾ ಇದ್ರು. ಆಗ ಹಠಾತ್ತನೆ ಅವರ ಕಾರನ್ನ ಅಡ್ಡಗಟ್ಟಿದ ಗ್ಯಾಂಗ್ ಒಂದು ಕಾರಿನೊಳಗೆ ನುಗ್ಗಿತ್ತು. ಆ ಗ್ಯಾಂಗ್ನ ಲೀಡರ್ ಪಲ್ಸರ್ ಸುನಿ ಎಂಬಾತ. ಚಲಿಸ್ತಾ ಇದ್ದ ಕಾರಿನಲ್ಲೇ ಸುಮಾರು 2 ಗಂಟೆಗಳ ಕಾಲ ಆ ನಟಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿತ್ತು ಅಂತ ಆರೋಪಿಸಲಾಗಿತ್ತು. ಅಷ್ಟೇ ಅಲ್ಲ, ಈ ಕೃತ್ಯವನ್ನ ಮೊಬೈಲ್ನಲ್ಲಿ ವಿಡಿಯೋ ಕೂಡ ಮಾಡಿಕೊಳ್ಳಲಾಗಿತ್ತು ಅಂತ ಹೇಳಲಾಗಿತ್ತು. ಕೊನೆಗೆ ಕೊಚ್ಚಿಯ ಹೊರ ವಲಯದಲ್ಲಿರೋ ನಿರ್ದೇಶಕರೊಬ್ಬರ ಮನೆ ಹತ್ತಿರ ಆ ನಟಿಯನ್ನ ಇಳಿಸಿ ಆರೋಪಿಗಳು ಪರಾರಿಯಾಗಿದ್ರಂತೆ. ಧೈರ್ಯಗೆಡದ ಆ ನಟಿ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದ್ರು. ಅದೇ ರಾತ್ರಿ FIR ದಾಖಲಾಯಿತು. ಇಡೀ ದೇಶವೇ ಬೆಚ್ಚಿ ಬೀಳುವಂತೆ ನಡೆದ ಆ ಅತ್ಯಾಚಾರ ಪ್ರಕರಣದ ತೀರ್ಪು ಕೊನೆಗೂ ಹೊರಬಿದ್ದಿದೆ. ಎರ್ನಾಕುಲಂನ ಪ್ರಧಾನ ಸೆಷನ್ಸ್ ಕೋರ್ಟ್ ಸೋಮವಾರ ಐತಿಹಾಸಿಕ ತೀರ್ಪು ನೀಡಿದ್ದು, ಈ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಅಂತ ಆರೋಪಿಸಲಾಗಿದ್ದ ಮಲಯಾಳಂನ ಪ್ರಭಾವಿ ನಟ ದಿಲೀಪ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೌದು, ಕೋರ್ಟ್ ದಿಲೀಪ್ ಅವರನ್ನ ಈ ಪ್ರಕರಣದಿಂದ ಖುಲಾಸೆಗೊಳಿಸಿದೆ. ಆದರೆ ನಟಿಯ ಮೇಲೆ ನೇರವಾಗಿ ದಾಳಿ ಮಾಡಿದ ಪಲ್ಸರ್ ಸುನಿ ಸೇರಿದಂತೆ 6 ಜನರನ್ನ ತಪ್ಪಿತಸ್ಥರು ಅಂತ ಘೋಷಿಸಿದೆ. ದಿಲೀಪ್ ವಿರುದ್ಧ ಹೊರಿಸಲಾಗಿದ್ದ ಅಥವಾ ಪಿತೂರಿ ಆರೋಪಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಒಂದ್ ಕಡೆ ಪ್ರಮುಖ ಆರೋಪಿಗಳಿಗೆ ಶಿಕ್ಷೆಯ ಭೀತಿ ಎದುರಾಗಿದ್ರೆ, ಮತ್ತೊಂದ್ ಕಡೆ ದಿಲೀಪ್ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಅಂದು ನಡೆದ ಕರಾಳ ರಾತ್ರಿಯಿಂದ ಹಿಡಿದು ಇಂದಿನ ತೀರ್ಪಿನವರೆಗೂ ನಡೆದ ನಾಟಕೀಯ ಬೆಳವಣಿಗೆಗಳು ನಿಜಕ್ಕೂ ಒಂದು ಥ್ರಿಲ್ಲರ್ ಸಿನಿಮಾವನ್ನು ಕೂಡ ಮೀರಿಸುವಂತಿತ್ತು. ಕೋರ್ಟ್ ಹಾಲ್ನಲ್ಲಿ ನಡೆದಿದ್ದೇನು, ನ್ಯಾಯಾಧೀಶರು ಹೇಳಿದ್ದೇನು? ಸೋಮವಾರ ಬೆಳಗ್ಗೆ ಎರ್ನಾಕುಲಂ ಕೋರ್ಟ್ ಆವರಣದಲ್ಲಿ ಜನಸಾಗರವೇ ನೆರೆದಿತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ನ್ಯಾಯಾಧೀಶರಾದ ಹನಿ ಎಂ ವರ್ಗೀಸ್ ಅವರು ತೀರ್ಪು ಓದಲು ಆರಂಭಿಸಿದಾಗ ಪೆನ್ ಡ್ರಾಪ್ ಸೈಲೆನ್ಸ್. ಈ ಪ್ರಕರಣದಲ್ಲಿ 1ರಿಂದ 6ನೇ ಆರೋಪಿಗಳಾದ ಪಲ್ಸರ್ ಸುನಿ ಮತ್ತು ಆತನ ಗ್ಯಾಂಗ್ ತಪ್ಪಿತಸ್ಥರು ಅಂತ ಸಾಬೀತಾಗಿದೆ. ಅವರ ಮೇಲಿನ ಆರೋಪಗಳು ದೃಢಪಟ್ಟಿವೆ ಅಂತ ನ್ಯಾಯಾಧೀಶರು ಹೇಳಿದ್ರು. ಆದರೆ ಎಲ್ಲರ ಕಣ್ಣು ನೆಟ್ಟಿದ್ದು 8ನೇ ಆರೋಪಿ ದಿಲೀಪ್ ಮೇಲೆ. ದಿಲೀಪ್ ವಿರುದ್ಧದ ಕ್ರಿಮಿನಲ್ ಪಿತೂರಿ ಆರೋಪವನ್ನ ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದೆ. ಹಾಗಾಗಿ ಅವರನ್ನ ದೋಷ ಮುಕ್ತಗೊಳಿಸಲಾಗ್ತಾ ಇದೆ ಅಂತ ಕೋರ್ಟ್ ಹೇಳಿದ ತಕ್ಷಣ ಕೋರ್ಟ್ ಹಾಲ್ನಲ್ಲಿದ್ದ ದಿಲೀಪ್ ನಿಟ್ಟುಸಿರು ಬಿಟ್ರು. ದೇವರು ದೊಡ್ಡವನು, ಸತ್ಯಕ್ಕೆ ಜಯ ಸಿಕ್ಕಿದೆ. ತೀರ್ಪು ಹೊರಬರ್ತಾ ಇದ್ದಂತೆಯೇ ದಿಲೀಪ್ ಅವರ ಮುಖದಲ್ಲಿ ದೊಡ್ಡದೊಂದು ರಿಲೀಫ್ ಕಾಣಿಸಿತ್ತು. ಕೋರ್ಟ್ ಆವರಣದಿಂದ ಹೊರಬಂದು ಮಾಧ್ಯಮಗಳತ್ತ ಕೈ ಮುಗಿದ ಅವರು, ನನ್ನನ್ನ ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಸಲು ದೊಡ್ಡ ಪಿತೂರಿಯೇ ನಡೆದಿತ್ತು. ನನ್ನ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಬದುಕನ್ನ ಸರ್ವನಾಶ ಮಾಡೋದೇ ಅವರ ಉದ್ದೇಶವಾಗಿತ್ತು. ಆದ್ರೆ ದೇವರು ದೊಡ್ಡವನು, ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಅಂತ ಸಾಬೀತಾಗಿದೆ ಎಂದು ಭಾವುಕರಾಗಿ ನುಡಿದ್ರು. ಅಸಲಿ ವಿಲನ್ಗಳು ಯಾರು? ಶಿಕ್ಷೆ ಯಾವಾಗ? ದಿಲೀಪ್ ಬಚಾವಾಗಿರಬಹುದು, ಆದ್ರೆ ಆ ನಟಿಯ ಮೇಲೆ ರಾಕ್ಷಸರಂತೆ ವರ್ತಿಸಿದ ಕಾಮುಕರಿಗೆ ಶಿಕ್ಷೆ ಫಿಕ್ಸ್ ಆಗಿದೆ. ಪ್ರಕರಣದ ಮೊದಲ ಆರೋಪಿ ಪಲ್ಸರ್ ಸುನಿ ಅಂದ್ರೆ NS ಸುನಿಲ್, ಚಾಲಕ ಮಾರ್ಟಿನ್ ಆಂಟೋನಿ, ಮಣಿಕಂಠನ್, ವಿಜೇಶ್, ಸಲೀಂ ಮತ್ತು ಪ್ರದೀಪ್ ಈ 6 ಜನ ಆರೋಪಿಗಳು ತಪ್ಪಿತಸ್ಥರು ಅಂತ ಕೋರ್ಟ್ ಹೇಳಿದೆ. ಇವರು ಮಾಡಿದ ಕೃತ್ಯಕ್ಕೆ ಎಂಥ ಶಿಕ್ಷೆ ಸಿಗಲಿದೆ ಅನ್ನೋದು ಡಿಸೆಂಬರ್ 12ರಂದು ಪ್ರಕಟವಾಗಲಿದೆ. ಇವರಿಗೆ ಕನಿಷ್ಠ ಪಕ್ಷ ಜೀವಾವಧಿ ಶಿಕ್ಷೆಯಾದ್ರೂ ಸಿಗಲಿ ಅನ್ನೋದು ನೊಂದ ನಟಿಯ ಪರ ಇರೋರ ಒಕ್ಕೊರಲ ಒತ್ತಾಯ. ಬಾಲಚಂದ್ರ ಕುಮಾರ್ ಸಾಕ್ಷ್ಯ ಏನಾಯ್ತು? ಈ ಕೇಸ್ ಸಾಯುವ ಹಂತದಲ್ಲಿದ್ದಾಗ ನಿರ್ದೇಶಕ ಬಾಲಚಂದ್ರ ಕುಮಾರ್ ಅವರು ಬಂದು ದಿಲೀಪ್ ಅವರೇ ವಿಡಿಯೋ ನೋಡಿದ್ರು, ಪಿತೂರಿ ಮಾಡಿದ್ರು ಅಂತ ಆಡಿಯೋ ಕ್ಲಿಪ್ ಬಿಟ್ಟಿದ್ರು. ಇದೇ ಸಾಕ್ಷ್ಯದ ಮೇಲೆ ಮರು ತನಿಖೆ ಕೂಡ ನಡೆದಿತ್ತು. ಆದ್ರೆ ಕೋರ್ಟ್ ಈ ಸಾಕ್ಷ್ಯಗಳನ್ನ ದಿಲೀಪ್ ವಿರುದ್ಧದ ಪಿತೂರಿ ಸಾಬೀತುಪಡಿಸಲು ಸಾಕಾಗೋದಿಲ್ಲ ಅಂತ ಪರಿಗಣಿಸಿದ ಹಾಗಿದೆ. ಬಾಲಚಂದ್ರ ಕುಮಾರ್ ಅವರ ಹೇಳಿಕೆಗಳು ಮತ್ತು ಆಡಿಯೋ ಕ್ಲಿಪ್ಗಳು ದಿಲೀಪ್ ಅವರನ್ನ ಜೈಲಿಗೆ ಕಳುಹಿಸಲು ಸಾಕಾಗಲಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿದೆ. ಕೇಸ್ ಡೈರಿ, 8 ವರ್ಷಗಳ ಹೈ ವೋಲ್ಟೇಜ್ ಟೈಮ್ ಲೈನ್. ಈ ಕೇಸ್ ಶುರುವಾಗಿದ್ದು ಎಲ್ಲಿ, ಏನೆಲ್ಲ ತಿರುವುಗಳನ್ನ ಪಡೀತು, ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಫೆಬ್ರವರಿ 17, 2017 ಆ ಕರಾಳ ರಾತ್ರಿ ಶೂಟಿಂಗ್ ಮುಗಿಸಿ ಹೋಗ್ತಾ ಇದ್ದ ನಟಿಯ ಕಾರನ್ನ ಅಡ್ಡಗಟ್ಟಿದ ಪಲ್ಸರ್ ಸುನಿ ಗ್ಯಾಂಗ್ ಕಾರಿನಲ್ಲೇ ಅಪಹರಿಸಿ ಲೈಂಗಿಕ ದೌರ್ಜನ್ಯ ಎಸಗಿತ್ತು. ದೃಶ್ಯಗಳನ್ನ ರೆಕಾರ್ಡ್ ಮಾಡಿಕೊಂಡು ಪರಾರಿಯಾಯಿತು.
ಫೆಬ್ರವರಿ 23, 2017 ಕೋರ್ಟ್ನಲ್ಲೇ ಚೇಸಿಂಗ್. ಆರೋಪಿ ಪಲ್ಸರ್ ಸುನಿ ಕೋರ್ಟ್ಗೆ ಶರಣಾಗಲು ಬಂದಾಗ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಗೋಡೆ ಹಾರಿ ಆತನನ್ನ ಅರೆಸ್ಟ್ ಮಾಡಿದ್ರು. ಜುಲೈ 10, 2017 ಸೂಪರ್ ಸ್ಟಾರ್ ಅರೆಸ್ಟ್. ಪಲ್ಸರ್ ಸುನಿ ನೀಡಿದ ಮಾಹಿತಿಯ ಮೇರೆಗೆ ಪಿತೂರಿ ಆರೋಪದಡಿ ಮಲಯಾಳಂ ನಟ ದಿಲೀಪ್ ಅವರನ್ನ ಬಂಧಿಸಲಾಯಿತು. 85 ದಿನಗಳ ಕಾಲ ಅವರು ಜೈಲಿನಲ್ಲಿದ್ದರು. ನವೆಂಬರ್ 22, 2017 ಚಾರ್ಜ್ ಶೀಟ್ ಸಲ್ಲಿಕೆ. ಪೊಲೀಸರು ದಿಲೀಪ್ ಅವರನ್ನ 8ನೇ ಆರೋಪಿ ಅಂತ ಹೆಸರಿಸಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು. ಜನವರಿ 2020 ಸಾಕ್ಷಿಗಳ ಉಲ್ಟಾ. ವಿಚಾರಣೆ ವೇಳೆ ಹಲವು ಪ್ರಮುಖ ಸಾಕ್ಷಿಗಳು ಮತ್ತು ಸಿನಿಮಾ ರಂಗದವರು ಪೊಲೀಸರಿಗೆ ನೀಡಿದ ಹೇಳಿಕೆಯನ್ನ ಬದಲಿಸಿ ದಿಲೀಪ್ ಪರ ಮಾತನಾಡಿದ್ರು. ಡಿಸೆಂಬರ್ 2021 ಬಾಲಚಂದ್ರಕುಮಾರ್ ಟ್ವಿಸ್ಟ್. ನಿರ್ದೇಶಕ ಬಾಲಚಂದ್ರಕುಮಾರ್ ಸ್ಫೋಟಕ ಆಡಿಯೋಗಳೊಂದಿಗೆ ಎಂಟ್ರಿ ಕೊಟ್ಟರು. ಇದರಿಂದಾಗಿ ಕೇಸ್ ಮರುಜೀವ ಪಡೆಯಿತು ಮತ್ತು ಮರು ತನಿಖೆಗೆ ಆದೇಶವಾಯಿತು. ಜನವರಿ 2022ರಿಂದ 2024 ಮರು ತನಿಖೆ ಮತ್ತು ಮೆಮೊರಿ ಕಾರ್ಡ್ ರಹಸ್ಯ. ಪೊಲೀಸರು ಮತ್ತಷ್ಟು ತನಿಖೆ ನಡೆಸಿದ್ರು. ಕೋರ್ಟ್ ಸುಪರ್ದಿಯಲ್ಲಿದ್ದ ಮೆಮೊರಿ ಕಾರ್ಡ್ ಆಕ್ಸೆಸ್ ಆಗಿರೋದು ಪತ್ತೆಯಾಗಿ ದೊಡ್ಡ ವಿವಾದವಾಯಿತು. ಡಿಸೆಂಬರ್ 8, 2025 ಅಂತಿಮ ತೀರ್ಪು. ಎಲ್ಲಾ ವಾದ ಪ್ರತಿವಾದ ಆಲಿಸಿದ ಎರ್ನಾಕುಲಂ ಕೋರ್ಟ್ ದಿಲೀಪ್ ಅವರನ್ನ ದೋಷ ಮುಕ್ತಗೊಳಿಸಿ ಪಲ್ಸರ್ ಸುನಿ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಖಾಯಂ ಮಾಡಿತು. ಮುಂದಿನ ನಡೆ ಏನು? ಈಗ ಎರ್ನಾಕುಲಂ ಸೆಷನ್ಸ್ ಕೋರ್ಟ್ ತೀರ್ಪು ನೀಡಿದೆ. ಆದರೆ ಇಲ್ಲಿಗೆ ಈ ಕಥೆ ಮುಗಿಯುತ್ತಾ? ಖಂಡಿತ ಇಲ್ಲ. ಸಂತ್ರಸ್ತ ನಟಿ ಅಥವಾ ರಾಜ್ಯ ಸರ್ಕಾರ ಈ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ದಟ್ಟವಾಗಿದೆ. ದಿಲೀಪ್ ದೋಷ ಮುಕ್ತರಾಗಿರೋದು ಕೆಳ ಹಂತದ ಕೋರ್ಟ್ನಲ್ಲಿ ಮಾತ್ರ. ಮೇಲಿನ ಕೋರ್ಟ್ಗಳಲ್ಲಿ ಹೋರಾಟ ಮುಂದುವರಿಯಲಿದೆ ಅಂತ ಪ್ರಾಸಿಕ್ಯೂಷನ್ ವಕೀಲರು ಸುಳಿವು ನೀಡಿದ್ದಾರೆ. ಸದ್ಯಕ್ಕೆ ದಿಲೀಪ್ ನಿರಾಳರಾಗಿದ್ದಾರೆ. ಆದರೆ ಪಲ್ಸರ್ ಸುನಿ ಗ್ಯಾಂಗ್ ಜೈಲಿನಲ್ಲಿದ್ದಾರೆ. ಡಿಸೆಂಬರ್ 12ರಂದು ಶಿಕ್ಷೆಯ ಪ್ರಮಾಣದ ಮೇಲೆ ಎಲ್ಲರ ಗಮನವಾಗಿದೆ.